ನಿರಂತರವಾಗಿ ಹಸಿದವರ ಹೊಟ್ಟೆಯನ್ನ ತುಂಬಿಸುವ ಕಾರ್ಯವನ್ನ ಮಲ್ಲೇಶ್ ಮತ್ತು ತಂಡ ಮಾಡುತ್ತಿದ್ದು, ಇಂದು ನನ್ನ ವಿಶೇಷ ದಿನವನ್ನ ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಿಸಲು ನಿರ್ಧರಿಸಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಎಂದು ಎಸ್ವಿ ಮುನಿರಾಜು ತಿಳಿಸಿದರು. 1546ನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದೇನೆ. ಹಣವನ್ನ ದುಂದು ವೆಚ್ಚ ಮಾಡದೆ ಹಸಿದವರಿಗೆ ಅನ್ನ ನೀಡುವ ಮೂಲಕ ಈ ವಿಶೇಷ ದಿನವನ್ನು ಆಚರಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಇನ್ನು ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಮುನಿ ಕೆಂಪಯ್ಯ ಮಾತನಾಡಿ, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅನ್ನದಾಸೋಹ ಮಾಡುವ ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್, ಬ್ಯಾಗ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಅನ್ನದಾಸೋಹ ಸಮಿತಿ ಒಟ್ಟಿಗೆ ಮಾಡಿದ್ದೇವೆ. ಇಂದು ಆತ್ಮೀಯ ಗೆಳೆಯರಾದ ಮುನಿರಾಜುರವರ ಹುಟ್ಟುಹಬ್ಬದ ಆಚರಣೆಯನ್ನ ಅನ್ನದ ಸಮಿತಿಯೊಂದಿಗೆ ಆಚರಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಾಗರಾಜ್ ಕ್ಯಾಮೇನಹಳ್ಳಿ, ಮುನಿರಾಜಣ್ಣ ಮಾರಸಂದ್ರ, ಮುನಿ ಕೆಂಪಣ್ಣ, ಧನರಾಜ್, ಅಂಬರೀಶ್, ಪಾಪಣ್ಣ, ಜೈಭೀಮ, ಚಂದ್ರು, ಪ್ರಕಾಶ್, ಆನಂದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಿವಕುಮಾರ ಸ್ವಾಮಿ, ಸಿದ್ದಿ ಟಿವಿ, ದೊಡ್ಡಬಳ್ಳಾಪುರ. ಮಲ್ಲೇಶಣ್ಣವ್ರು ನೋಡಿ ಇಂಪ್ರೆನ್ಸ್ ಆಯಿತು. ಎಂತೆಂಥ ದೊಡ್ಡ ಇದರಲ್ಲಿರೋರೇ ಮಾಡೋಕ್ಕಾಗಲ್ಲ. ಅವರು ಒಂದು ಸಣ್ಣ ಸಾಧಾರಣ ಮನುಷ್ಯ ಇಷ್ಟೊಂದು ಮಾಡ್ತಾ ಇರೋದಕ್ಕೆ ನಮಗೂ ಏನೋ ಒಂದು ಮಾಡಬೇಕು ಅಂತ, ನಮಗೂ ಸಮಾಜದ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆ. ಅದಕ್ಕಾಗಿ ಮಾಡಬೇಕು ಅಂತ ನಾವೆಲ್ಲೆಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ವಿ. ಇಂಥದ್ದೊಂದು ಮಾಡಿದ್ರೆ ನಮ್ಗೆ ಒಳ್ಳೆಯದು ಅಂತ ಅನಿಸಿ ಮಾಡ್ತಾಯಿದ್ವಿ. ಹಿಂದೆ ಮಾಡ್ಕೊಂಡು ಬರ್ತಡೆಗೂ ಮಾಡ್ಕೊಂಡು ಬರ್ತಡೆ ತುಂಬ ಈಗಿಂತ ತುಂಬ ನನಗೆ ಅದ್ಭುತ ಅನ್ನಿಸ್ತಾ ಇದೆ. ಬೇರೆ ಥರವಾಗೆಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಮಾಡ್ತಾಯಿದ್ವಿ. ಅದೇನು ಅಷ್ಟೊಂದು ಮನಸ್ಸಿಗೆ ಇದಾಗ್ತಾ ಇರಲಿಲ್ಲ. ಇದು ಸಮಾಜ ಸೇವೆ, ಅದರಲ್ಲೂ ಜನಸೇವೆ ಮಾಡಬೇಕು ಅನ್ನೋದೇ ನನ್ನ ಊಟ ಬೇರೆ ಮಾಡಿದ್ರೆ. ಹೌದು, ಒಂದೊತ್ತು ಊಟ. ಮತ್ತು ನಮ್ಮ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಏನು ಪ್ರಪಂಚದಲ್ಲಿ ಏನೂ ಇಲ್ಲ ಅಂದ್ರೂ ವಿದ್ಯೆ ಒಂದು ಇದ್ಬಿಟ್ರೆ ಎಲ್ಲದಕ್ಕೂ ಮಿತಿ ಮೀರಿದ್ದು ಅಂತ. ಅದನ್ನು ತಲೆಗೆ ಹಾಕ್ಕೊಂಡ್ರೆ ಸಮಾಜದ ಎಲ್ಲ ಒಳಿತು ಕೆಟ್ಟದ್ದು ಇನ್ನೊಂದು ಮತ್ತೊಂದು ಎಲ್ಲ ತಿಳಿತದೆ. ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ. ನಮ್ಮಂಥ ಬಡ ಹುಡುಗರು, ನನಗಂತೂ ವಿದ್ಯೆ ಇಲ್ಲ, ನಮ್ಮ ಮನೇಲಿ ವಿದ್ಯೆ ಅಂತ ಕೊಡಿಸೋಂಥ ಕಾಲದಲ್ಲಿ ನಮ್ಮ ತಂದೆಯವ್ರಿಗೆ ತುಂಬ ಕಷ್ಟ. ಹಾಗಾಗಿ ನನಗೆ ವಿದ್ಯಾವಂತನೂ ಅಲ್ಲ. ಏನೋ ಒಂದು ನನಗೆ ಕೈಲಾದಷ್ಟು ಮಾತ್ರ ಇದೇ ಸರಿ ಅಲ್ಲದೆ ಮುಂದೇನೂ ಇದೇ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಇಚ್ಛೆ. ನಿಮ್ಗೆ ಯಾಕೆ ಅನಿಸ್ತು ಇಲ್ಲೇ ಮಾಡಬೇಕು ಅಂತ? ಇಲ್ಲೇ ಮಾಡಬೇಕು ಅಂದರೆ ಮಲ್ಲೇಶಣ್ಣವ್ರು ನೋಡಿದ್ದೀನಿ ನಾನು ಸುಮಾರು. ನಾನು ಬೇಜಾರು ಜನದ ಇಲ್ಲಿ ಮಾಡಿಸಿದ್ದೆ. ಹಂಗಾಗಿ ನೋಡೋಣ ಇಲ್ಲಿ ಹೆಂಗಿದೆ ನೋಡಬೇಕು, ನಾನೇ ಖುದ್ದ ಬಂದು ನೋಡಬೇಕು ಅಂತೇಳಿ ಮಾಡಿದ್ದೀನಿ. ನಿಮ್ಮ ಹೆಸರು? ಮುನಿರಾಜು ಅಂತ, ಸಾಧೇನಹಳ್ಳಿ, SLV RPI ಮುಖಂಡ, ಯಲಹಂಕ ವಿಧಾನಸಭೆ. ನಾವು ಸದ್ಯಕ್ಕೆ ಚಾಲಕರು ಸರ್. ಸಮಾಜ ಸೇವೆ ಮಾಡಬೇಕು ಅಂತ ಏನೋ ಒಂದು ಇದಿದೆ, ಅದಕ್ಕಾಗಿ ಮಾಡಬೇಕು ಅಂತ. ಈ ದಿನ ಏನು 1546ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾದಂಥ ಸಾಧನಹಳ್ಳಿ ಮುನಿರಾಜ್ ಅವರು ಅವರ ಹುಟ್ಟುಹಬ್ಬದ ಪರವಾಗಿ ಇಲ್ಲಿ ದರ್ಗಾ ಜೋಗಹಳ್ಳಿಯಲ್ಲಿ ಮಲ್ಲೇಶ್ ಅವರು 1546ನೇ ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವರು ಹುಟ್ಟುಹಬ್ಬದ ಪರವಾಗಿ ಇಲ್ಲಿ ಅನ್ನದಾನವನ್ನು ಮುನಿರಾಜು ಅವರು ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಆಮೇಲೆ ಇಲ್ಲೇ ಬರ್ತ್ಡೇ ಮಾಡ್ಕೊಬೇಕು ಇವಾಗ ಹುಟ್ಟಿದ ದಿನ ಅಂತಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ನಾವು ಎಲ್ಲ ಮಹಾನಾಯಕ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಆಗ ರಾಜ್ಯ ಮುಖಂಡರುಗಳು ನಾವೆಲ್ಲ ಬಂದು ಈ ಹುಟ್ಟುಹಬ್ಬವನ್ನು ಆಚರಿಸಿ ಅನ್ನದಾನವನ್ನು ಮಾಡಿ ನಮಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಬಂದಾದಮೇಲೆ ಇಲ್ಲಿ ನೋಡಿ ಏನು ಅನಿಸ್ತಾ ಇದೆ ನಿಮಗೆ? ನಾವು ಇದೇನು ಒಂದು ಸಾರಿ ಏನು ಬಂದಿಲ್ಲ. ನಾವು ಇವಾಗ ಸುಮಾರು 4-5 ಸಾರಿ ಯಾರದೇ ನಮ್ಮದು ಸಂಘಟನೆಯಲ್ಲಿ ಯಾರದೇ ಬರ್ತ್ಡೇ ಆಗಲಿ ನಾವು ಇಲ್ಲಿಗೆ ಬರ್ತೀವಿ, ಇಲ್ಲೇ ಆಚರಿಸ್ಕೊತೀವಿ. ನಾವು ಬರ್ತ್ಡೇಲಿ ಇಲ್ಲೇ ಆಚರಿಸ್ಕೊಂಡು ಏನೋ ನಮ್ಮ ಕೈಲಾದ ಮಾಡಿ ಸಹಾಯ ಮಾಡಿ ಆ ಬಡ ಮಕ್ಕಳಿಗೆ ಅನ್ನ ಹಾಕಿ ನಾವು ಇಲ್ಲಿಂದ ಇದು ಮಾಡ್ತೀವಿ. ಈ ಮುಖಾಂತರ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಅನ್ನ ಹಿಂದೆ ಬಡತನ, ಅನ್ನ ಇಲ್ಲದೆ ಎಷ್ಟೋ ಜನ ನರಳ್ತಿದ್ರು. ಆ ಒಂದು ಗಮನದಲ್ಲಿಟ್ಕೊಂಡು ಅನ್ನದಾನ ಮಾಡೋದು ಮಹಾ ಪುಣ್ಯದ ಕೆಲಸ. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸ್ನೇಹಿತರು ಮುನಿರಾಜು, ನನ್ನ ಗೆಳೆಯ, ಇಬ್ಬರು ಜೋಡೆತ್ತಿದ್ದಂಗೆ. ಹಾಗಾಗಿ ಅವನು ನನಗೆ ವಿಚಾರ ಹೇಳ್ದ. ನಾನು ಬಂದು ನೋಡಿದ್ವಿ ಇಲ್ಲಿ ಈ ಸ್ಥಳ. ನೋಡಿದಾಗ ನಮಗೂ ಕళ్ళు ಚುರು ಅಂತು. ಯಾರೇ ಬಂದು ಈ ಜಾಗ ನೋಡಿದ್ರೆ ಮೊದಲು ಅವ್ರಿಗೆ ಕళ్ళు ಚುರು ಅಂತದೆ. ಹಿಂದ್ಲಿಂದನೂ ಅನ್ನಕ್ಕೆ ಒದ್ಲಾಡ್ತಿದ್ದಾರೆ. ಈಗೂ ಇನ್ನೂ ಇಷ್ಟೊಂದು ಡೆವಲಪ್ ಆಗಿರೋಂಥ ಪರಿಸ್ಥಿತಿಯಾಗ, ಕಂಪ್ಯೂಟರ್ ಯುಗ ಬಂದಿರೋದ್ರಾಗ ಇನ್ನೂ ನಮ್ಮವ್ರು ಈ ಥರ ಇದ್ದಾರೆ ಅಂದರೆ ಇದು ಯಾವ ರೀತಿ ವರ್ಣನೆ ಮಾಡಬೇಕೋ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲರಿಗೂ
ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಉದ್ಯೋಗ ಸಿಕ್ಕಲಿ, ಎಲ್ಲರಿಗೂ ಆರೋಗ್ಯ, ಭಗವಂತನ ಆರೋಗ್ಯ ಕೊಡಲಿ. ಪ್ರತಿಯೊಬ್ಬರಿಗೂ ಅನ್ನ ಹಸಿವಿಲ್ದಂಗೆ ಇವತ್ತು ಸರ್ಕಾರ ಹಸು ಮುಕ್ತ ಕಾರ್ಯಕ್ರಮ ಅಂತೇಳಿ ಮಾಡ್ಯಾರ. ಪ್ರತಿಯೊಬ್ಬರಿಗೂ ಅನ್ನ ಸಿಕ್ಕಬೇಕು ಅನ್ನೋದು ಸರ್ಕಾರದ ಉದ್ದೇಶ.